ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಪೂಜಾ ಕೃತಿ ಚಾನಲ್ಗೆ ಸ್ವಾಗತ. ನಾನು ಪೂಜಾ. ಇನ್ನೇನು ನಮ್ಮ ಹೊಸ ವರ್ಷದ ಹಬ್ಬ ಅಂದರೆ ಯುಗಾದಿ ಹಬ್ಬ ಬಂದೇ ಬಿಡ್ತು. ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲದ ಹಬ್ಬ. ಈಗ ನಾನು ವಿಶೇಷವಾಗಿ ಯುಗಾದಿ ಹಬ್ಬದಂದು ಮಾಡುವಂತಹ ಸರಳವಾಗಿರುವಂತಹ ಪಚಡಿ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಈ ಪಚಡಿ ರೆಸಿಪಿಯು 6 ವಿಧವಾದ ರುಚಿಯನ್ನು ಒಳಗೊಂಡಿದ್ದು ಇದು ನಮ್ಮ ಜೀವನದಲ್ಲಿನ 6 ಭಾವನೆಗಳನ್ನು ಸೂಚಿಸುತ್ತದೆ. ಪಚಡಿಯನ್ನು ಮಾಡಲಿಕ್ಕೆ ಮೊದಲನೇದಾಗಿ ಒಂದು ಬೌಲ್ನಲ್ಲಿ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕದಾಗಿರುವಂಥ ಮಾವಿನಕಾಯಿಯನ್ನು ತೆಗೆದುಕೊಂಡು ಇದನ್ನು ಅರ್ಧಕ್ಕೆ ಕಟ್ ಮಾಡಿ ಅರ್ಧವನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಈಗ ಎಲ್ಲವನ್ನ ಮಿಕ್ಸ್ ಮಾಡಲಿಕ್ಕೆ ಒಂದು ಬೌಲನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಈ ನೀರಿಗೆ 6 ರುಚಿಗಳನ್ನು ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ಮೊದಲನೇದಾಗಿ 2 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಸಿಹಿಯಾದ ಬೆಲ್ಲವು ನಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಅಂದರೆ ಸಂತೋಷದ ಸಂಕೇತ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸುಮಾರು 1/4 ಕಪ್ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿಯ ಹೋಳುಗಳನ್ನು ಹಾಕ್ತಾ ಇದ್ದೀನಿ. ಟ್ಯಾಂಗಿ ಆಗಿರುವಂತಹ ಮಾವಿನಕಾಯಿಯ ಹೋಳುಗಳು ನಮ್ಮ ಜೀವನದಲ್ಲಿ ಸರ್ಪ್ರೈಸ್ ಅಂದರೆ ಆಶ್ಚರ್ಯವನ್ನು ಸೂಚಿಸುತ್ತದೆ. ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಹುಳಿಯಾಗಿರುವಂತಹ ಹುಣಸೆಹಣ್ಣು ನಮ್ಮ ಜೀವನದಲ್ಲಿ ಡಿಸ್ಗಸ್ಟ್ ಅಂದರೆ ಅಸಹ್ಯ ಮತ್ತು ಜಿಗುಪ್ಸೆಯನ್ನು ಸೂಚಿಸುತ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ನಮ್ಮ ಜೀವನದಲ್ಲಿ ಫಿಯರ್ ಅಂದರೆ ಹೆದರಿಕೆ ಸಂಕೇತ. ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸ್ಪೈಸಿ ಆಗಿರುವಂಥ ಕಾಳು ಮೆಣಸಿನ ಪುಡಿಯು ನಮ್ಮ ಜೀವನದಲ್ಲಿ ಆ್ಯಂಗರ್ ಅಂದರೆ ಸಿಟ್ಟಿನ ಸಂಕೇತ. ಇದಕ್ಕೆ ಸುಮಾರು 1 ಸ್ಪೂನ್ ಆಗುವಷ್ಟು ಬೇವಿನ ಹೂವನ್ನು ಹಾಕ್ತಾ ಇದ್ದೀನಿ. ಕಹಿಯಾದ ಬೇವಿನ ಹೂವು ನಮ್ಮ ಜೀವನದಲ್ಲಿ ಸ್ಯಾಡ್ನೆಸ್ ಅಂದರೆ ಬೇಸರದ ಸಂಕೇತ. ಈಗ ಇವೆಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ 6 ರುಚಿಗಳನ್ನು ಒಳಗೊಂಡಿರುವಂತಹ ನಮ್ಮ ಯುಗಾದಿ ಹಬ್ಬದ ವಿಶೇಷವಾಗಿರುವಂತಹ ಸರಳವಾದ ಪಚಡಿ ರೆಡಿಯಾಗಿದೆ. ಹಬ್ಬಕ್ಕೆ ಈ ರೀತಿಯಾಗಿ ಸರಳವಾದ ಪಚಡಿ ರೆಸಿಪಿಯನ್ನು ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಮುಂಚಿತವಾಗಿಯೇ ಕೋರುತ್ತಾ, ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.